ಯಶಸ್ಸಿಗೆ ಅಭಿನಂದನೆಗಳು. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು. ಎಲ್ರಿಗೂ ಗುಡ್ ಈವ್ನಿಂಗ್ ಆ್ಯಂಡ್ ಒಳ್ಳೆದಾಗಲಿ ಎಲ್ರಿಗೂ. ರಾಜು ಜೇಮ್ಸ್ ಬಾಂಡ್ ಖುಷಿ ಆಯಿತು ಈ ಟ್ರೇಲರ್ನ ನೋಡಿ. ಗುರು ಅವರು ನನಗೆ ಬಹಳ ವರ್ಷದಿಂದ ಪರಿಚಯ, ಒಟ್ಟಿಗೆ ಜಿಮ್ಮಲ್ಲೆಲ್ಲ ವರ್ಕೌಟ್ ಮಾಡ್ತೀವಿ. ಹಿ ಲುಕ್ಸ್ ರಿಯಲಿ ಗುಡ್, ಹಿ ಲುಕ್ಸ್ ವೆರಿ ಹ್ಯಾಂಡ್ಸಮ್ ಆ್ಯಂಡ್ ಅಪಿಯರೆನ್ಸ್ ತುಂಬ ಇಷ್ಟ ಆಯಿತು. ಡೈರೆಕ್ಟರ್ ಸರ್ ಚೆನ್ನಾಗಿ ಕೆಲಸ ತೊಗೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹೀರೋಯಿನ್ ಅವರು ತುಂಬ ಚೆನ್ನಾಗಿ ಕಾಣಿಸ್ತಿರ. ಆ್ಯಂಡ್ ಸಾಂಗ್ ಭಾಳ ಚೆನ್ನಾಗಿದೆ. ನಿರ್ಮಾಪಕರು ಜೋಬು ತುಂಬ ಖರ್ಚಾಗಿರೋದು ಸಾಂಗಲ್ಲೆಲ್ಲ ಕಾಣಿಸ್ತಾ ಇದೆ. ಆ್ಯಂಡ್ ನಮಗೆ ಖುಷಿ, ಒಂದು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಆ ಥರ ಒಳ್ಳೊಳ್ಳೆ ಸಾಂಗ್ಸ್ ತೆಗೆಯೋದು ಬಹಳ ಖುಷಿ ಆಗುತ್ತೆ. ಆ ಥರ ಔಟ್ಪುಟ್ ಕೊಡೋದು ತುಂಬ ಖುಷಿ ಆಗುತ್ತೆ. ಅದರಲ್ಲಿ ನೀವು ಗೆದ್ದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಗುರು ಅವರು ಈಸ್ ಆಲ್ವೇಸ್ ಗಿವನ್ ಅ ವೆರಿ ಸರ್ಪ್ರೈಸ್ ಹಿಟ್. ನಿಮ್ಮದು ಆ ಫಿಲ್ಮು ಫಸ್ಟ್ ರ್ಯಾಂಕ್ ರಾಜು, ದಟ್ ವಾಸ್ ಅ ವೆರಿ ಬಿಗ್ ಹಿಟ್. ಯಾರು ಏನು ಎಕ್ಸ್ಪೆಕ್ಟೇ ಮಾಡಲಿಲ್ಲ, ಅದನ್ನು ಹಿಟ್ ಆಗೋಯ್ತು. ಆ್ಯಂಡ್ ಇಟ್ ಡಿಡ್ ರಿಯಲಿ ವೆಲ್. ಆ್ಯಂಡ್ ದೆ ವಾಸ್ ಅ ನ್ಯೂ ಹೀರೋ ವಾಸ್ ಬಾರ್ನ್ ನಮ್ಮ ಇಂಡಸ್ಟ್ರಿಲಿ. ಈಗ ಮತ್ತೆ ರಾಜು ಜೇಮ್ಸ್ ಬಾಂಡ್ ಅಂತ ನೀವೇನೋ ಒಂದಷ್ಟು ಹೇಳಿದ್ರಲ್ಲ, ಎಲ್ಲರನ್ನೂ ಸೇರಿಸಿ ಮಿಕ್ಸ್ ಮಾಡಬೇಡಿ ಕಣಮ್ಮ, ಇದನ್ನು ಕಂಪ್ಲೀಟ್ ನಮ್ಗೆ ಗುರುಗೆ ಕೊಡೋಣ ಈ ಟೈಟಲ್ನ, ಅವರೇ ಅದನ್ನು ಅನುಭವಿಸ್ಲಿ. ಬಿಕಾಸ್ ಅದನ್ನೆಲ್ಲ ನಾವು ಮಿಕ್ಸ್ ಮಾಡೋದು ಬೇಡ ಆಡಿಯನ್ಸ್ಗೆ. ನೋ ಇನ್ಸ್ಪಿರೇಷನ್, ಐ ವುಡ್ ಸೇ ಗೋ ವಿತ್ ಕ್ಲಾರಿಫಿಕೇಶನ್. ಕ್ಲಾರಿಫಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ವಿತ್ ಲಾಟ್ ಆಫ್ ಕ್ಲಾರಿಫಿಕೇಶನ್ ನೀವು ಮಾಡಿದ್ರೆ ಯು ಲುಕ್ ರಿಯಲಿ ಗುಡ್. ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಜಸ್ಟ್ ಟೇಕ್ ದೇರ್ ಬ್ಲೆಸ್ಸಿಂಗ್ಸ್. ಬ್ಲೆಸ್ಸಿಂಗ್ಸ್ ಇಸ್ ಮೋರ್ ದೆನ್ ಎನಫ್ ಅಂತ ಅನ್ನಿಸ್ತೆ. ಆ್ಯಂಡ್ ಒಳ್ಳೆಯದಾಗಲಿ. ಈ ಫಿಲ್ಮು ಅತ್ಯದ್ಭುತವಾದ ಒಂದು ಹಿಟ್ ಆಗಲಿ. ನಿರ್ಮಾಪಕರು ಜೋಬು ತುಂಬಿ ಲಗೇಜ್ ಎಲ್ಲ ತುಂಬೋ ಅಷ್ಟು ದುಡ್ಡು ಮಾಡಲಿ. ನಿರ್ದೇಶಕರಿಗೆ ಒಳ್ಳೆಯದಾಗಲಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ನನಗೆ ಟ್ರೇಲರ್ ಇಷ್ಟ ಆಯಿತು. ಆದವ್ರು ನೋಡಿ. ಇದು ಫೆಬ್ರವರಿ 14 ರಿಲೀಸ್ ಆಗ್ತಿದೆ ಈ ಫಿಲ್ಮು. ರಿಲೀಸ್ ಆದಾಗೆಲ್ಲ ನೋಡಿ ವಿಶ್ ಮಾಡಿ ಆಶೀರ್ವದಿಸಿ ಎಲ್ರಿಗೂ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನು ಬಿಟ್ಕೊಡೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಸರ್ಪ್ರೈಸ್. ಇದನ್ನ ಆಕ್ಚುಲಿ ಸರ್ಪ್ರೈಸ್ ಅಲ್ಲ, ಕಾಕತಾಳಿ ಅಲ್ಲ, ಅಥವಾ ಯೂನಿವರ್ಸ್ ಇಂದ ಬಂದಿರುವಂತಹ ಸೈನ್ ಅಲ್ಲ, ಏನ್ ಅನ್ಬಹುದು ಅಂತ ಗೊತ್ತಿಲ್ಲ. ಈಗ ಕಾಲಯ ತಸ್ಮೈ ನಮಃ ಅಂತ ಒಂದು ಮಾತಿದೆ ಸರ್. ಎಲ್ಲದಕ್ಕೂ ಟೈಮ್ ಬರಬೇಕು, ಕಾಲ ಬರಬೇಕು ಅಂತೀವಿ. ಈಗ ಇಲ್ಲಿ ಒಬ್ಬರಿಗೆ ಕಾಲ ಕೂಡ ಬಂದಿದೆ. ಅವರು ರಾಜು ಜೇಮ್ಸ್ ಬಾಂಡ್ ಸಿನಿಮಾದ ನಿರ್ದೇಶಕರು ದೀಪಕ್ ಮಧುವನಹಳ್ಳಿ. ಒಂದು ಚಿಕ್ಕ ಸರ್ಪ್ರೈಸ್ ಇದೆ, ಏನು ಅಂತ ಅವ್ರ ಬಾಯಲ್ಲೇ ನೀವು ಕೇಳಿದ್ರೆ ಚೆನ್ನಾಗಿರುತ್ತೆ. ದೀಪಕ್ ಸರ್, ಪ್ಲೀಸ್ ಕಮ್ ಆನ್ ಸ್ಟೇಜ್. ನಮ್ಮ ನಿರ್ಮಾಪಕರು ನಮ್ಮ ಜಿಮ್ ಪಾರ್ಟ್ನರ್. ನಿಮ್ಮ ನಿರ್ಮಾಪಕರು ಮಂಜುನಾಥ್ ಅವರು ಒಟ್ಟಿಗೆ ವರ್ಕೌಟ್ ಎಲ್ಲ ಮಾಡ್ತೀವಿ. ಫಿಟ್ನೆಸ್ ಎಲ್ಲ ಒಂದೇ ಥರ ಇದೆ ನಮ್ಮದು. ಆಲ್ ದ ಬೆಸ್ಟ್ ಸರ್. ಇವತ್ತು ಫಿಟ್ನೆಸ್ ಅಲ್ಲ, ನೀವು 3 ಜನದ್ದು ಶರ್ಟ್ ಕಲರ್ ಒಂದೇ ಇದೆ, ಬ್ಲ್ಯಾಕ್. ಕೋಇನ್ಸಿಡೆನ್ಸ್ ಸರ್. ಇನ್ನೊಂದು ಕೋಇನ್ಸಿಡೆನ್ಸ್ ಏನಂದರೆ, ಪ್ರಾಬಬ್ಲಿ ನಿಮ್ಗೆ ನೆನಪಿರಲ್ಲ, ನನ್ನ ಫಸ್ಟ್ ಹೀರೋ ನೀವು. ನಾನು ನನ್ನ ಸಿನಿಮಾ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ಮಿಂಚಿನ ಓಟ ಸಿನಿಮಾಯಿಂದ. ಸೊ ನನ್ನ ಸಿನಿ ಜರ್ನಿಯ ಫಸ್ಟು ಹೀರೋ ಮುರಳಿ ಸರ್. ಸೊ ಇವತ್ತು ಸರ್ ನನ್ನ ಟ್ರೈಲರ್ ಲಾಂಚ್ ಮಾಡ್ತಾ ಇರೋದು ಒಂಥರ ವೆರಿ, ಅದೇ ಅವರು ರಶ್ಮಿ ಅವ್ರು ಹೇಳ್ದಂಗೆ ವೆರಿ ಯೂನಿವರ್ಸಲ್ ಇದು. ದಟ್ಸ್ ನೈಸ್. ಮಿಂಚಿನ ಹೋಟೆಲ್ ಇದ್ದೀರಾ? ಗುಡ್ ಲಕ್ ಮ್ಯಾನ್, ಆಲ್ ದ ವೆರಿ ಬೆಸ್ಟ್. ನನಗೆ ಖುಷಿ ಆಯಿತು. ಥ್ಯಾಂಕ್ಸ್ ಫಾರ್ ರಿಮೈಂಡಿಂಗ್. ಚೆನ್ನಾಗಿ ಮಾಡಿದ್ದೀರಾ, ಇನ್ನೂ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಸರ್. ಇನ್ನೊಂದೇ ಒಂದು ನಿಮಿಷ, ಇದಕ್ಕೆ ಈ ಮೂವಿ ಇನಾಗ್ರೇಷನ್ ನಿಮ್ಮ ತಂದೆಯವರು ಮಾಡಿದ್ದು ಸರ್. ಸೊ ಟ್ರೈಲರ್ ನೀವು ಲಾಂಚ್ ಮಾಡಿದ್ರು. ಸೊ ಇಟ್ಸ್ ಎ ಕನೆಕ್ಷನ್. ಸೊ ಒಂಥರ ಹೌದು. ಆಗ ಏನು ಬ್ಯೂಟಿ ಅಂದರೆ ಸರ್, ಅವರು ದೀಪಕ್ ಮಧುವನಹಳ್ಳಿ ಅಂತ ನೋಡ್ಬಿಟ್ಟು ಪರ್ಸ್ನಲ್ಲಾಗಿ ಸ್ಟೇಜಲ್ಲಿ ಹಿಂದ್ಗಡೆ ಕರೆದು ಅವರು ಸಿಂಗನಲ್ಲೂರು ಹತ್ರ ಇರೋ ಮಧುವನಹಳ್ಳಿನ ಅಂತ ಮಾತಾಡ್ಸಿದ್ರು. ಸೊ ನಮ್ಮ ಕಾಡ್ನವರು ಅಂತ ಒಂದು ಆತ್ಮೀಯತೆ ಐತೆ ಅವ್ರ ಹತ್ರ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಂದೇ ಒಂದು ರಿಕ್ವೆಸ್ಟ್ ಇದೆ ಸರ್. ಮಿಂಚಿನ ಓಟ ಶೂಟಿಂಗ್ ಟೈಮಲ್ಲಿ ಒಂದು ಫೋಟೋ ತೆಗೆಸ್ಕೊಂಡಿದ್ದೆ ನಿಮ್ಮ ಹತ್ರ. 2007 ನಾವು ಮೊಬೈಲ್ ಫೋನ್ಸ್ ಇರಲಿಲ್ಲ. ನಮ್ಮ ಕೆಂಗೇರಿ ಬಸವರಾಜ್ ಅವ್ರು ಸ್ಟಿಲ್, ಆಗ ನೆಗೆಟಿವ್ ಕ್ಯಾಮ್ರಾ. ಅವರು ಲೈಫ್ ಟೈಮಲ್ಲಿ ಕೊಡಲೇ ಇಲ್ಲ ನನಗೆ ಆ ಫೋಟೋನ. ಅವರು ನೆಗೆಟಿವ್ ವಾಶ್ ಮಾಡಿ ಪ್ರಿಂಟ್ ಹಾಕಿ ತಂದ್ಕೊಡ್ತೀನಿ ಅಂತ ಕಾಗೆ ಆರಿಸಿ ಫೋಟೋ ಕೊಡಲೇ ಇಲ್ಲ. ಸೊ ಲೆಟ್ ಮಿ ಕಂಪ್ಲೀಟ್ ದಟ್. ಇದು ಪ್ಲೀಸ್ ಒಂದು ಫೋಟೋ. ಐ ಆಮ್ ಸಾರಿ ಫಾರ್ ದಟ್. ನಾಗರಾಜ್ಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬ್ಲೆಸ್ಸಿಂಗ್ ಅಸ್ ಆ್ಯಂಡ್ ಗ್ರೇಸಿಂಗ್ ದ ಮೂಮೆಂಟ್. ಥ್ಯಾಂಕ್ ಯು. ಬಗೀರಾ ನೋಡಿ ಮೆಸೇಜ್ ಮಾಡಿದರು. ನಾನು ಬಗೀರಾ ನೋಡಿದೆ ಜಸ್ಟ್ ನೆಟ್ಫ್ಲಿಕ್ಸಲ್ಲಿ. ಮುರಳಿ ಇಸ್ ಲುಕಿಂಗ್ ಸೋ ಹ್ಯಾಂಡ್ಸಮ್ ಇಸ್ ಅ ಕಾಪ್. ಯಾವಾಗ ಸಿಕ್ಕರ ಲೈಫಲ್ಲಿ ಕನ್ವೆ ಮಾಡೋ ಅಂತ ಹೇಳಿದ್ರು. ಬಟ್ ಈ ಸ್ಟೇಜಲ್ಲಿ ಮೀಟ್ ಮಾಡ್ತೀವಿ ಅಂತ ಗೊತ್ತಿರಲಿಲ್ಲ. ಸೊ ದಟ್ ಇಸ್ ಕಾಂಪ್ಲಿಮೆಂಟ್. ಥ್ಯಾಂಕ್ ಯು ಸೋ ಮಚ್. 17 years ಆಯಿತು ಸರ್ ಮೀಟ್ ಮಾಡೋಕ್ಕೆ. ಹೌದಾ? 7 ಆದ್ಮೇಲೆ ಈಗ ಮೀಟ್ ಮಾಡ್ತಾ ಇದ್ದೀವಿ. ಅಷ್ಟು ವರ್ಷ ಆಗೋದಾ ಮೋಕ್ಷಿ? ಹಾಂ, ಥ್ಯಾಂಕ್ ಯು. ಇದೀನ ಸ್ವಲ್ಪ ಬೇರೆ ಥರ ಚೆನ್ನಾಗಿದ್ದೀನ ಅಥವಾ ಇನ್ನೂ ಚೆನ್ನಾಗಿದ್ದೀನ ಏನು? ಇನ್ನೂ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಬಿಡು, ಸಾಕು ಬಿಡು.
ಒಂದೇ ಒಂದು ಮಾತು ಹೇಳಬೇಕು. 17 ಇಯರ್ಸ್ ಆಯ್ತು ಅಂದ್ರು ಮೀಟ್ ಮಾಡೋದಕ್ಕೆ ನಿಮ್ಮನ್ನ ಇಂಡಸ್ಟ್ರಿನಲ್ಲೇ ಇದ್ದು. ಇದು ಹೇಗೆ ಗೊತ್ತಾ ಸಾಧ್ಯ ಆಗಿದೆ ಸರ್? ಹೆಂಡತಿ ಪವರು ಸರ್ ಇದು. ಅವರು ನಿಮ್ಮ ಫ್ಯಾನ್ ಅಂತ ಹೇಳಿ ಮೆಸೇಜ್ ಮಾಡಿದ ತಕ್ಷಣ ನಿಮ್ಮ ಟ್ರೈಲರ್ ಲಾಂಚ್ ಕರೆಸಿದ್ದಾರೆ ಅವರು. ಹೆಣ್ಮಕ್ಳು ಸ್ಟ್ರಾಂಗ್. ಅದು ಬಿಡಮ್ಮ, ಅದು ನಾವೇನು ಮಾತಾಡಂಗೆ ಇಲ್ಲ. ಹೆಣ್ಮಕ್ಳೇ ಸ್ಟ್ರಾಂಗು, ಹೆಣ್ಣು ಮಕ್ಕಳಿಂದನೇ ಲೈಫು, ಹೆಣ್ಣು ಮಕ್ಕಳಿಂದನೇ ನಾವು ಗಂಡು ಮಕ್ಕಳು ಉಸಿರಾಡ್ತಿರೋದು ಬದುಕ್ತಿರೋದು. ಸಾಕೇನಮ್ಮ? ಇನ್ನೇನು ಬೇಕು ಹೇಳ್ರಮ್ಮ? ಅದನ್ನು ಹೇಳ್ಬೇಡ, ನೀವೇ ಎಲ್ಲ ಕಣ್ರಮ್ಮ. ಆಯ್ತಾ? ಅಲ್ಲ ಸರಿ ಕಣ್ರಮ್ಮ, ಬಿಡ ಸರ್, ಅವ್ರ ಪ್ರಕಾರ ಹೆಣ್ಮಕ್ಳು ಸ್ಟ್ರಾಂಗು, ಗಂಡು ಮಕ್ಳು ರಾಂಗು ಅಂತ. ಅದೇ ಏನೋ ಅರ್ಥನೇ ಆಗಲ್ಲ. ಬಟ್ ಬಿಡಿ ಸರ್, ಯಾಕೆ ಬೇಕು? ಎಲ್ಲ ಹೆಣ್ಮಕ್ಳಿಗೂ ಒಳ್ಳೇದಾಗಲಿ. ವಿ ಲವ್ ಗರ್ಲ್ಸ್, ವಿ ಲವ್ ವುಮನ್. ಗಾಡ್ ಬ್ಲೆಸ್ ಎವ್ರಿಬಡಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಬಟ್ ವಿ ಲವ್ ಯು ಸರ್. ರಿಯಲಿ Thank you, thank ಎಷ್ಟೊಂದು ಜನ ಹೆಣ್ಮಕ್ಳ ಹಾರ್ಟ್ ಥ್ರಾಬ್ ನೀವು. ಸೊ ನಾವು ಸ್ಟ್ರಾಂಗ್ ಆಗೋದಕ್ಕೆ ನೀವು ನಮ್ಮ ಹಾರ್ಟ್ ಅಲ್ಲಿ ಇರೋದಕ್ಕೆ ಕಾರಣ ಸರ್. ಅದೇ ಒಂದು ರೀಸನ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಬಟ್ ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ಟ್ರೈಲರ್ ಲಾಂಚ್ ಬಂದಿದ್ದಕ್ಕೆ ಇಡೀ ಸಿನಿಮಾ ಟೀಮ್ ಬಂದ್ರೆ ಒಂದು ಗ್ರೂಪ್ ಫೋಟೋ ನಿಮ್ಮ ಜೊತೆ. ಎಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.